ದೇವತೆಗಳಿಗೂ ಯಾವ ದರ್ಶನ ಸುಲಭವಾಗಿ ಪ್ರಾಪ್ತವಾಗುವುದಿಲ್ಲವೋ ಅಂತಹ ವಾಸ್ತವಿಕ ರೂಪವನ್ನು ನಿನಗೆ ತೋರುತ್ತಿರುವೆನು ಅರ್ಜುನ. ನಾನೇ ಈ ಪೃಥ್ವಿಯ ಕಣ ಕಣದಲ್ಲೂ ವಾಸವಾಗಿರುವೆ. ಹಾಗೂ ಈ ಪೃಥ್ವಿ, ಸೂರ್ಯ, ಚಂದ್ರ, ನಕ್ಷತ್ರ ಹಾಗೂ ತಾರಾಮಂಡಲಗಳು ನನ್ನೊಳಗೆ ವಾಸ ಮಾಡುತ್ತವೆ. ನಾನೇ ಸತ್ಯ, ನಾನೇ ಸಂಪೂರ್ಣ, ನಾನೇ ಜೀವ, ನಾನೇ ಶಿವ. ಅಕ್ಷರದಲ್ಲಿ ಆಕಾರ ನಾನು, ವೇದಗಳಲ್ಲಿ ಸಾಮವೇದ ನಾನು, ದೇವರಲ್ಲಿ ಇಂದ್ರ ನಾನು, ಪ್ರಾಣಿಗಳಲ್ಲಿ ಚೇತನ ನಾನು, ಯಕ್ಷರಲ್ಲಿ ಕುಬೇರ ನಾನು, ರುದ್ರರಲ್ಲಿ ಶಂಕರ ನಾನು, ವಸುಗಳಲ್ಲಿ ಅಗ್ನಿ ನಾನು, ಪರ್ವತಗಳಲ್ಲಿ ಸುಮೇರು ನಾನು, ಹಾಗೂ ಋಷಿಗಳಲ್ಲಿ ಭೃಗು ನಾನು, ಧ್ವನಿಗಳಲ್ಲಿ ಓಂಕಾರ ನಾನು, ಯಜ್ಞಗಳಲ್ಲಿ ಜಪ ನಾನು, ಹಾಗೂ ವೃಕ್ಷಗಳಲ್ಲಿ ಪವಿತ್ರ ಅಶ್ವತ್ಥ ವೃಕ್ಷ ನಾನು. ಬುದ್ಧಿಯಲ್ಲಿ ಸ್ಮೃತಿ, ವಿವೇಕ, ಸಹನೆ ಹಾಗೂ ಕ್ಷಮೆ ಎಲ್ಲವೂ ನಾನೇ. ಕೀರ್ತಿಯು ನಾನೇ, ಗಂಧರ್ವರಲ್ಲಿ ಚಿತ್ರರಥ ನಾನೇ, ದೇವ ಋಷಿಗಳಲ್ಲಿ ನಾರದ ನಾನು, ಹಾಗೂ ಮುನಿಗಳಲ್ಲಿ ಕಪಿಲ, ಅಶ್ವಗಳಲ್ಲಿ ಉಚ್ಚೈಶ್ರವ, ಗಜಗಳಲ್ಲಿ ಐರಾವತ, ಹಾಗೂ ಪಶುಗಳಲ್ಲಿ ಸಿಂಹ ನಾನು, ಪಕ್ಷಿಗಳಲ್ಲಿ ಗರುಡ, ಮನುಷ್ಯರಲ್ಲಿ ರಾಜ ನಾನು, ಶಸ್ತ್ರಗಳಲ್ಲಿ ವಜ್ರ ನಾನು, ಹಸುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ ನಾನು, ಶೇಷನಾಗ ನಾನು, ಯಮರಾಜ ನಾನು, ವರುಣ ದೇವ ನಾನು, ಹಾಗೂ ವಾಯು ಕೂಡ ನಾನೇ. ಭಗವಂತ ರಾಮ ನಾನು, ಪವಿತ್ರ ಗಂಗೆ ನಾನು, ಸೃಷ್ಟಿಯಲ್ಲಿ ಆದಿ ಮಧ್ಯ ಹಾಗೂ ಅಂತ್ಯವೂ ನಾನೇ. ಬ್ರಹ್ಮವಿದ್ಯೆ ನಾನು, ಮಹಾಕಾಲ ನಾನು, ಹಾಗೂ ಬ್ರಹ್ಮನೂ ನಾನೇ. ಪರಿಣಾಮ, ವಿಜಯ, ಸತ್ವ, ನಿರ್ಣಯ ನಾನು. ಶಿಕ್ಷೆ, ಶಕ್ತಿ, ನೀತಿ, ಮೌನ ಹಾಗೂ ತತ್ವಜ್ಞಾನವೂ ನಾನೇ. ವಾಸುದೇವ ನಾನು, ಅರ್ಜುನ ನಾನು, ವೇದವ್ಯಾಸ ನಾನು. ಅಂಥದ್ದೇನೂ ಇಲ್ಲ ಯಾವುದು ನಾನಲ್ಲವೋ. ಅಂಥ ಯಾವುದೇ ಸ್ಥಳವಿಲ್ಲ ಎಲ್ಲಿ ನಾನಿಲ್ಲವೋ. ನಾನೇ ಸಮಯವೂ ಹೌದು, ನಾನೇ ಜೀವನ ಹಾಗೂ ಮೃತ್ಯುವೂ ಹೌದು ಅರ್ಜುನ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮನುಷ್ಯರ ಮೃತ್ಯುವಾಗಿ ನಿಂತಿರುವೆ ನಾನು. ನೀನೊಂದು ವೇಳೆ ಶಸ್ತ್ರವನ್ನು ಎತ್ತದಿದ್ದರೂ ನಾನು ಇವರೆಲ್ಲರ ವಧೆ ಮಾಡುತ್ತೇನೆ ಅರ್ಜುನ.